ಇವತ್ತು ನಾನು ನಿಮಗೆ ಕಂಟ್ಯೂಷನ್ ಕಾಲರ್ ಸ್ಟಿಚಿಂಗ್ ಮಾಡಿದಾಗ ಅಂತ ತೋರಿಸ್ತಾ ಇದ್ದೀನಿ. ಪಾರ್ಟ್ 1ನಲ್ಲಿ ಇದ್ರ ಕಟಿಂಗ್ ತೋರಿಸ್ಕೊಟ್ಟಿದ್ದೆ. ಫಸ್ಟು ಫ್ರಂಟ್ ಪಾರ್ಟ್ ಸೆಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳಿ. 3 ಕಾಲು 3.25 3.25 ಇಂಚಸ್ ಅಂತ. ಅದಾದಮೇಲೆ ಸೆಂಟ್ರ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಕಲ್ಲಿ ಕರೆಕ್ಟಾಗಿ 2 ಕಡೆ ಫಿಕ್ಸ್ ಮಾಡ್ಕೋಬೇಕು. ನೆಕ್ಕನ್ನು ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟ್ ಕ್ಯಾನ್ವಾಸ್ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಬನ್ನಿ. ಕರೆಕ್ಟಾಗಿ ಕ್ಯಾನ್ವಾಸ್ ಪಕ್ಕ ಸ್ಟಿಚಿಂಗ್ ಬರಬೇಕು. ಇದಾದಮೇಲೆ 0.25 ಇಂಚಸ್ ಕಟ್ ಮಾಡಿ, ಅಂದರೆ 1/4 ಇಂಚ್ ಬಿಟ್ಟು ಕಟ್ ಮಾಡಿ ಟರ್ನ್ ಮಾಡಿ ನೆಕ್ ಮೇಲೆ ಎಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಹಾಕಬೇಕು. ಇದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಫೇಸಿಂಗ್ ಮಾಡ್ಕೋಬೇಕು. ಫಸ್ಟ್ ನೀವು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಕಟ್ ಮಾಡಿದ್ನಲ್ಲ ಅದು ಫೇಸಿಂಗ್ ಮಾಡ್ಕೊಳ್ಳಿ. ಫೇಸಿಂಗ್ ಮಾಡ್ಕೊಂಡು ಆದಮೇಲೆ ಎಷ್ಟು ಸ್ಟಿಚ್ ಹಾಕ್ಬೇಕು ಇದಕ್ಕೆ. ಯಾಕಂದರೆ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕು ಡೈರೆಕ್ಟ್ ಶೋಲ್ಡರ್ ಮಾಡ್ಕೋಬೇಕು ನೀವು. ಈ ಥರ ಫ್ರಂಟ್ ಮತ್ತು ಬ್ಯಾಕ್ ಇಟ್ಬಿಟ್ಟು ಡೈರೆಕ್ಟಾಗಿ ಶೋಲ್ಡರ್ ಮಾಡ್ಕೊಳ್ಳಿ 2 ಕಡೆಗೂ. ಇದಾದಮೇಲೆ ಓವರ್ಲಾಕ್ ಮಾಡ್ಕೋಬೇಕು ಆ ಶೋಲ್ಡರ್ ಜಾಯಿಂಗನ್ನು. ನಾನೀಗ ಕಾಲರ್ ತೋರಿಸ್ತಾ ಇದ್ದೀನಿ. ಸಾರಿ, ಅದಕ್ಕಿಂತ ಮುಂಚಿತವಾಗಿ ಪೈಪಿಂಗ್ ಮಾಡ್ಕೊಳ್ಳಿ. ನೆಕ್ ಫ್ರಂಟ್ ಮತ್ತು ಬ್ಯಾಕ್ ಸೇರಿಸಿ ಪೈಪಿಂಗ್ ಮಾಡ್ಕೊಳ್ಳಿ. ಕಾರ್ಡಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಔಟ್ಲುಕ್ಕು. ಫ್ರಂಟು ಮತ್ತು ಬ್ಯಾಕ್ 2 ಸೇರಿಸಿ ಕಾರ್ಡಿಂಗ್ ಮಾಡ್ಕೊತಿದ್ದೀನಿ. ನಾನಿವಾಗ ಕಾಲರ್ ತೋರಿಸ್ತಿದ್ದೀನಿ ನೋಡಿ. ಕಾಲರು 4 ಇಂಚ್ ಕಟ್ ಮಾಡ್ಕೊಂಡಿದ್ದೆ ಲೈನಿಂಗ್ ಅಲ್ವಾ. ಈ ಆ ಲೈನಿಂಗ್ ಸೆಂಟ್ರಿಗೆ ಮೈನ್ ಪೀಸ್ ಮತ್ತು ಲೈನಿಂಗ್ ಇಟ್ಕೊಂಡು ಸೆಂಟ್ರ್ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಫೋಲ್ಡಿಂಗಿಂದ 1.25 ಇಂಚಸ್ಗೆ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ಳಿ. ಕಂಟ್ಯೂಷನ್ ಕಾಲರ್ ಹೀಗೆ ಮಾಡೋದು. ಇದಕ್ಕೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ಬಟ್ಟೆಲೆ ಯೂಸ್ ಮಾಡ್ತೀವಿ ನಾವು. ಇದಾದಮೇಲೆ ಆ ರೆಡಿ ಸ್ಟಿಚ್ ಪಕ್ಕ 1.25 ಇಂಚಸ್ ಪಕ್ಕ ಒಂದು ಟೆನ್ಷನ್ ಸ್ಟಿಚ್ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡಿ ಓವರ್ಲಾಕ್ ಮಾಡ್ಕೋಬೇಕು ಅದನ್ನು. ಅದಾದಮೇಲೆ ನಾನು ಮೈನು ನೆಕ್ ಸೈಡು ಕಾರ್ಡಿಂಗ್ ಕೊಡ್ತಾಯಿದ್ದೀನಿ. ಆ ಕಡೆ ಕಾರ್ಡಿಂಗ್ ಕೊಡ್ತಾಯಿದ್ದೀನಿ. ಇದಾದಮೇಲೆ ಫ್ರಂಟ್ ಪಾರ್ಟಿಂದ ಅಟ್ಯಾಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದು 1.25 ಇಂಚಸ್ ಹಾಕೊಂಡ್ವಲ್ಲ ರೆಡಿ ಸ್ಟಿಚ್ಚು, ಅದು ಮೇಲ್ಗಡೆ ಹೊಲ್ಕೊಂಬರ್ಬೇಕು ಕರೆಕ್ಟಾಗಿ. ಎಕ್ಸಾಕ್ಟ್ಲಿ ಆ 1.25 ಇಂಚಸ್ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಬನ್ನಿ. ಇದೇ ಥರ ಫ್ರಂಟು ಮತ್ತು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಪಾರ್ಟ್ ಬಂದು ಈ ಥರ ಜಾಯ್ನ್ ಆಗುತ್ತೆ ವಿ ಶೇಪಲ್ಲಿ. ಹೀಗೆ ಕರೆಕ್ಟಾಗಿ ಓವರ್ಲಾಪ್ ಆಗಬೇಕು ವಿ ಶೇಪಲ್ಲಿ. ಇದಾದಮೇಲೆ ಬ್ಯಾಕಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ. ಇದಾದಮೇಲೆ ಈಗ ನಿಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಕಂಟಿನ್ಯೂಷನ್ ಕಾಲರು ಡ್ರೆಸ್. ಥ್ಯಾಂಕ್ ಯು ವೆರಿ ಮಚ್.